ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ನರಸಿಂಹ ದೀಪನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಕಡೆ ಸೆಕ್ಯೂರಿಟಿ ಗೇಟ್ನ ಕಾಯ್ತಾ ಇರ್ತಾರೆ. ಸೆಕ್ಯೂರಿಟಿಯಲ್ಲಿ ನೋಡ್ಬಿಡ್ತಾನೆ ಅಂತ ಭಯದಿಂದ ಒಂದು ಕಲ್ ತಂದು ಅವನ ಕಾನ್ಸಂಟ್ರೇಷನ್ನ ಚೇಂಜ್ ಮಾಡಬೇಕು ಅಂತ ಕಲ್ ತಾಂಡು ದೂರ ಹೊಡೆದಾಗ ಏನೋ ಯಾರೋ ಬಂದಿರ್ಬೋದು ಅಂತ ಸೆಕ್ಯೂರಿಟಿ ಹೊರಗಡೆ ಓಡೋಗ್ತಾ ಇರ್ತಾರೆ. ಅದೇ ಸಮಯನ ನೋಡ್ಕೊಬಿಟ್ಟು ಈ ಕಡೆ ನರಸಿಂಹ ಓಡಿ ಬರ್ತಾ ಇರಬೇಕಾದ್ರೆ ಆ ಕಡೆಯಿಂದ ಶಾರದನೂ ಸಹ ಕೆಲಸ ಮುಗಿಸಿ ಬರ್ತಾ ಇರ್ತಾಳೆ. ಆವಾಗ ನೋಡಿಬಿಟ್ಟು, ಯಾರೋ ನೀವು ನಮ್ಮ ದೀಪು ಪುಟ್ಟನ ಯಾಕೋ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಯಾರು ಯಾರು ಅಂತ ಕೈಯೆಲ್ಲ ಹಿಡ್ಕೊಂಡು ಎಳಿತಾ ಇರ್ತಾಳೆ. ಆದರೂ ಸಹ ನರಸಿಂಹ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿರೋದ್ರಿಂದ ಅವಳು ನರಸಿಂಹನ ನೋಡೋದೇ ಇಲ್ಲ. ಆಗ ಜೋರಾಗಿ ತಳ್ಳಿದ ತಕ್ಷಣ ಈ ಕಡೆ ಶಾರದಾ ಕೆಳಗಡೆ ಬಿದ್ದುಬಿಡ್ತಾಳೆ. ಈ ಕಡೆ ದೀಪು ಪುಟ್ಟನ ಕರ್ಕೊಂಡವನು ಓಡೋಗ್ತಾ ಇರ್ತಾನೆ. ಈ ಕಡೆ ಶಾರದಾ ಕೆಳಗಡೆ ಬಿದ್ದುಬಿಟ್ಟು ದೀಪು ದೀಪು ಯಾರಾದರೂ ಕಾಪಾಡಿ ಅಂತ ಕಿರ್ತಾ ಇರಬೇಕಾದ್ರೆ ಆ ಕಡೆ ದಶರಥ ಸುಮಿತ್ರಾ ಓಡ್ ಬರ್ತಾರೆ. ಹಾಗೆ ಮನೆಯವರೆಲ್ಲರೂ ಸಹ ಏನಾಯಿತು ಅಂತ ಹೊರಗಡೆ ಬರ್ತಾ ಇರ್ತಾರೆ. ಈ ಕಡೆಯಿಂದ ಸಿದ್ದು ಸಹ ಹೊರಗಡೆ ಹೋಗಿದ್ದನು ಕಾರ್ ನಿಲ್ಲಿಸಿ ಬರ್ತಾ ಇದ್ದಾಗ ಏನಾಯಿತು ಶಾರದವ್ರೆ, ಏನಾಯಿತು ಅಂತ ಅವನು ಸಹ ಓಡ್ ಬಂದಾಗ ದೀಪನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಎಂದಾಗ ಎಲ್ಲರಿಗೂ ಸಹ ಶಾಕ್ ಆಗ್ತಾ ಇರುತ್ತೆ. ಆದರೆ ಈ ಕಡೆ ಪಾರಿಜಾತ ಮತ್ತು ಜ್ಯೋತಿಕಾ ಏನು ನಡೆದೇ ಇಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಇಬ್ಬರು ಮುಖನ ಮಾಡಿಕೊಂಡು ನಿಂತಿರ್ತಾರೆ. ಆವಾಗ ಸರಿ ಆಯಿತು ಅಂತ ಸಿದ್ದು ನೀವು ನಿಲ್ಲೇ ಇರಿ ಅಂತ ಅಂದ್ಬಿಟ್ಟು ಓಡಿಸ್ಕೊಂಡು ಕಳ್ಳನ ಓಡ್ತಾ ಇರ್ತಾನೆ. ಇನ್ನೊಂದು ಕಡೆ ತಾತ ಬೈತಾ ಇರ್ತಾರೆ, ಅಲ್ಲ ಇವನೆಂಥ ಕದಿಮ ಇರ್ಬೋದು, ಮನೆ ಒಳಗೆ ನುಗ್ಗಿ ಮಗುನ ಎತ್ಕೊಂಡು ಹೋಗಿದ್ದಾನಲ್ಲ, ಇವನಿಗೆ ಮನುಷ್ಯತ್ವ ಇಲ್ವಾ, ದಶರಥ ನೀನು ಕಾಲ್ ಮಾಡು ಆಯಿತಾ ಪೊಲೀಸ್ನವ್ರಿಗೆ ಅನ್ಬೇಕಾದ್ರೆ ಮುರಳಿ ಹೇಳ್ತಾ ಇರ್ತಾರೆ, ಕಾಲೆಲ್ಲ ಬೇಡ ಮಾವ ಆಯಿತಾ, ಸಿದ್ದು ಹೋಗಿದ್ದಾನೆಲ್ಲ ಏನೋ ಒಂದು ಮಾಡ್ಕೊಬರ್ತಾನೆ, ಸುಮ್ಮನೆ ಅದೆಲ್ಲ ರಂಪಾಟ ಆಗುತ್ತೆ ಬೇಡ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸಿದ್ದು ಓಡೋಗೇ ಬಿಡ್ತಾನೆ. ಮತ್ತೆ ತಾತ ಕೋಪ ಮಾಡಿಕೊಂಡು, ಏನು ಮುರಳಿ ಈ ಥರ ಹೇಳ್ತಾ ಇದ್ದೀರಾ, ನಮ್ಮನೆ ಮಗು ಆಯಿತಾ ಕಳೆದೋಗಿರೋದು, ಕಿಡ್ನಾಪ್ ಆಗಿರೋದು, ಪೊಲೀಸ್ ಬೇಡ ಅಂತ ಹೇಳ್ತಾ ಇದೆಯಲ್ಲ ಅನ್ಬೇಕಾದ್ರೆ ಆಗಲ್ಲ ಮಾವ ತಪ್ಪು ತಿಳ್ಕೊಬೇಡಿ ಆಯಿತಾ, ಸಿದ್ದು ಹೋಗಿದ್ದಾನಲ್ವ ಸ್ವಲ್ಪ ಹೊತ್ತು ಕಾಯೋಣ ಅಂತ ಅಂದೆ ಅಷ್ಟೇ ಅಂತ ಹೇಳ್ತಾ ಇರ್ತಾರೆ. ಮತ್ತು ಈ ಕಡೆ ಸುಮಿತ್ರಾ ಸಮಾಧಾನ ಮಾಡ್ತಾ ಇರ್ತಾಳೆ, ಶಾರದನ ಸಮಾಧಾನ ಮಾಡ್ಕೊ, ಸಿದ್ದು ಹೋಗಿದ್ದಾನಲ್ವ ಖಂಡಿತ ಸುರಕ್ಷಿತವಾಗಿ ಕರ್ಕೊಂಡು ಬಂದೇ ಬರ್ತಾನೆ ನಮ್ಮ ದೀಪು ಪುಟ್ಟನ, ನೀನು ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾ ಇರ್ತಾಳೆ. ದಶರಥ ಮತ್ತು ಸುಮಿತ್ರಾ ಇಬ್ಬರು ಸಹ ಸಮಾಧಾನ ಮಾಡ್ತಾ ಇರ್ತಾರೆ. ಈ ಕಡೆ ಪಾರಿಜಾತ ಬೇಕು ಬೇಕು ಅಂತಲೇ ಕೋಪ ಮಾಡಿಕೊಂಡು ಅವನು ಒಬ್ಬ ಮಗುನ ಎತ್ಕೊಂಡು ಹೋದ ಆಯಿತಾ, ಅದಕ್ಕೋಸ್ಕರ ಸಿದ್ದು ಓಡೋಗ್ತಾ ಇದ್ದಾನೆ. ಅವನಿಗೇನಾದರೂ ಚಾಕು ಚೂರಿ ತಗೊಂಡು ಚುಚ್ಚಿದ್ರೆ ನಮ್ಮ ಸಿದ್ದು ಗತಿ ಏನಾಗಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ತಾತ ಶಿವನಾರಾಯಣ್ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾರೆ, ಬಾಯಿ ಮುಚ್ಚು ಆಯಿತಾ, ಯಾವಾಗ ನೋಡಿದ್ರು ಅಪಶಕನೇ ಮಾತಾಡ್ತಾ ಇರುತ್ತೆ, ನಿನ್ನ ಬಾಯಲ್ಲಿ ಒಂದು ಒಳ್ಳೆ ಮಾತು ಬರಲ್ವಾ, ನಿನ್ನ ಮೈ ಕಣ್ಣು ಎಲ್ಲ ಸಹ ಬರೀ ಇಂಥ ಮಾತೇ ತುಂಬಿಕೊಂಡಿದೆ, ಅದಕ್ಕೆ ನೀನೊಂದು ದೊಡ್ಡ ಅಪಶಕುನ ಅಂತ ಬೈತಾ ಇರ್ತಾರೆ. ಹಾಗೆ ಮತ್ತೆ ಜೋರಾಗಿ ಬೈತಾ ಮಗು ನಮ್ಮನೆ ಮಗುನ ಹೊತ್ಕೊಂಡು ಹೋಗ್ತಾ ಇದ್ದಾನೆ, ಹಾಗೆ ನೋಡ್ಕೊಂಡು ನಿಂತ್ಕೊಳ್ಳೋಕ್ಕೆ ನಿನ್ನ ಮಗನ ಥರ ಉತ್ತರ ಪೌರುಷ ಎಲ್ಲ ಆಯಿತಾ, ಇವನು ನನ್ನ ಮಗಳ ಮಗ ಸಿಂಹದ ಮರಿ ಆಯಿತಾ, ನೋಡ್ತಾ ಇರೋ ಅವರಿಗೆಲ್ಲ ಹೇಗೆ ಒದೆ ಕೊಟ್ಬಿಟ್ಟು ಮಗುನ ಕರ್ಕೊಬರ್ತಾನೆ ಅಂತ ಬೈತಾ ಇರಬೇಕಾದ್ರೆ ಈ ಕಡೆ ದಶರಥ ಪೊಲೀಸ್ಗೆ ಕಾಲ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ವಿಮಲನು ಸಹ ಸಮಾಧಾನ ಮಾಡ್ಕೋ ಆಯಿತಾ, ನನ್ನ ಮಗ ಹೋಗಿದ್ದಾನಲ್ವ ಖಂಡಿತ ದೀಪು ಪುಟ್ಟನಿಗೆ ಏನೂ ಆಗ್ದಂಗೆ ಕರ್ಕೊಬರ್ತಾನೆ, ನೀನು ಈ ಥರ ಅಳ್ತಾ ಇರಬೇಡಮ್ಮ, ಸಮಾಧಾನ ಮಾಡ್ಕೊ ಅಂತ ಶಾರದಾಗೆ ಹೇಳ್ತಾ ಇರ್ತಾಳೆ. ಈ ಕಡೆ ಸಿದ್ಧಾರ್ಥ್ ಮಗುನ ಹುಡ್ಕೊಂಡು ಹೋಗ್ತಾ ಇರ್ತಾನೆ. ಅವನು ತುಂಬ ದೂರ ಓಡ್ತಾ ಇರ್ತಾನೆ. ನರಸಿಂಹ ದೀಪನ ಎತ್ಕೊಂಡು ಓಡ್ತಾ ಇರಬೇಕಾದ್ರೆ ಎಲ್ಲ ಕಡೆ ಹುಡುಕಿದ್ರು ಸಹ ದೀಪು ಸಿಗಲ್ಲ. ಒಂದು ಕಡೆ ಪತ್ತೆ ಮಾಡ್ಕೊಬಿಟ್ಟು ಅಲ್ಲಿ ನಿಂತ್ಕೋತಾನೆ. ಸಿದ್ದುನ ನೋಡಿಬಿಟ್ಟು ನರಸಿಂಹ ಶಾಕ್ ಆಗಿಬಿಡ್ತಾನೆ. ಆವಾಗ ದೀಪು ಪುಟ್ಟನ ಕೈಯಿಂದ ಕಿತ್ಕೊಬಿಟ್ಟು ಎಗ್ಗ ಮುಗ್ಗಿ ಹೊಡಿತಾ ಇರ್ತಾನೆ. ಸಿಕ್ಕಾಬಟ್ಟೆ ಹೊಡೆದ್ರೂ ಸಹ ನರಸಿಂಹನು ಸಹ ಬಗ್ದಲ್ಲೇ ಈ ಕಡೆ ದೀಪನ ಕಿಡ್ನಾಪ್ ಮಾಡೋಕ್ಕೆ ಮತ್ತೆ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ಹಿಡ್ಕೊಂಡು ಕೆಳಗಡೆ ನೆಲಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಜಜ್ಜಿ ನುಗ್ಗೆಕಾಯಿ ಮಾಡ್ತಾ ಇರ್ತಾನೆ. ಸಿಕ್ಕಾಬಟ್ಟೆ ಹೊಡಿತಾ ಇರಬೇಕಾದ್ರೆ ದೀಪು ಫ್ರೆಂಡ್ನ ಎತ್ಕೊಂಡು ಸಮಾಧಾನ ಮಾಡ್ತಾ ಇರ್ತಾನೆ. ನಿನಗೇನೂ ಆಗಿಲ್ಲ ತಾನೇ ದೀಪು ಪುಟ್ಟ ಅಂತ ಕೇಳಬೇಕಾದ್ರೆ ಸಿದ್ದು ಫ್ರೆಂಡ್ ನೀನು ಬಂದೇ ಇಲ್ಲ, ನನಗೇನೂ ಆಗಿಲ್ಲ ಅಂತ ಸಿದ್ದನ ಹಗ್ ಮಾಡಿಕೊಂಡು ಅಳ್ತಾ ಇರಬೇಕಾದ್ರೆ ಈ ಕಡೆ ದೀಪು ಪುಟ್ಟನ ಸಮಾಧಾನ ಮಾಡ್ತಾ ಇರ್ತಾನೆ. ಮತ್ತೆ ನರಸಿಂಹ ಎದ್ದು ಒದೆಯೋಕ್ಕೆ ಅಂತ ಬರ್ತಾ ಇರಬೇಕಾದ್ರೆ ಅವನನ್ನು ನೆಲಕ್ಕೆ ಹಾಕ್ಕೊಂಡು ಹೊಡಿತಾ ಇರಬೇಕಾದ್ರೆ ದೀಪು ಪುಟ್ಟ ಹೋಗ್ಬಿಟ್ಟು ಸಾಕು ಬೇಡ ಪ್ಲೀಸ್ ಬಿಡು ಫ್ರೆಂಡ್ ಅಂತ ಅಂದಾಗ ದೀಪು ಮುಖ ನೋಡಿಕೊಂಡು ನರಸಿಂಹನ ಬಿಟ್ಬಿಟ್ಟು ದೀಪನ ಕರ್ಕೊಂಡು ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ತುಂಬ ಟೆನ್ಷನ್ ಆಗಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಶಾರದಾ ಈ ಕಡೆ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಸುಮಿತ್ರಾ ಮತ್ತೆ ಸಮಾಧಾನ ಮಾಡ್ತಾ ಇರ್ತಾಳೆ. ಪುಟ್ಟ ನೀ ಬೇಜಾರು ಮಾಡ್ಕೋಬೇಡ ಆಯಿತಾ, ಸಿದ್ದು ಹೋಗಿದ್ದೀನಲ್ಲ ನಮ್ಮ ಅಮ್ಮಮ್ಮನಿಗೆ ಏನೂ ಆಗಲ್ಲ ಕರ್ಕೊಂಡು ಬಂದೇ ಬರ್ತಾನೆ ಅಂತ ಹೇಳ್ತಾ ಇರಬೇಕಾದ್ರೆ ಯಾಕಮ್ಮ ನನಗೆ ಯಾವಾಗಲೂ ಈ ಥರ ಕಷ್ಟ ಬರುತ್ತೆ, ಕಷ್ಟ ಮೇಲೊಂದು ಕಷ್ಟ ದೇವರು ನನಗೆ ಕೊಡ್ತಾನಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಅಳ್ತಾ ಇರಬೇಕಾದ್ರೆ ಈ ಕಡೆ ಸಿದ್ದು ನರಸಿಂಹನ ಹೇಳ್ಕೊಂಡು ಹಾಗೆ ದೀಪುನ ಇನ್ನೊಂದು ಕೈಲಿ ಹಿಡ್ಕೊಂಡು ಒಳಗಡೆ ಕರ್ಕೊಬರ್ತಾ ಇರಬೇಕಾದ್ರೆ ದೀಪು ಅಮ್ಮ ಅಂತ ಓಡ್ ಬರ್ತಾಳೆ. ಆಗ ಶಾರದಾ ಎದ್ಬಿಟ್ಟು ಓಡೋಗಿ ಮಗಳನ್ನ ತಪ್ಕೊಂಡು ಅಳ್ತಾ ಇರ್ತಾಳೆ. ಈ ಕಡೆ ಸುಮಿತ್ರನು ಸಹ ಕಣ್ಣೀರು ಹಾಕ್ತಾ ಇರ್ತಾಳೆ. ಮನೆಯವರೆಲ್ಲರೂ ಸಹ ಬಂದ್ಲಲ್ಲ ಅಂತ ಖುಷಿ ಪಡ್ತಾ ಇರಬೇಕಾದ್ರೆ ಜ್ಯೋತಿಕಾ ಮತ್ತು ಪಾರಿಜಾತ ಯಾಕಾದರೂ ಬಂದ್ಲು ಅಂತ ಅವಳೊಳಗೆ ಬೈಕತ್ತಾ ಇರ್ತಾರೆ. ಆಗ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಅಮ್ಮ ನಿಜವಾಗ್ಲೂ ಅವರು ಮನುಷ್ಯರಲ್ಲ ರಾಕ್ಷಸ ಅವನು ಅಂತ ಹೇಳ್ತಿರ್ಬೇಕಾದ್ರೆ ಪುಟ್ಟ ನೀನು ಬೇಜಾರು ಮಾಡ್ಕೋಬೇಡ ಅಳ್ಬೇಡ ಆಯಿತಾ ಅಂತ ಕಣ್ಣೀರು
ಹಾಕ್ಕೊಂಡು ಎಲ್ಲ ಕಡೆ ಪಾಪುಗೆ ಮುದ್ದು ಕೊಟ್ಟು ಮುದ್ದಾಡ್ತಾ ಇರ್ತಾಳೆ. ಈ ಕಡೆ ಸಿದ್ದು ನರಸಿಂಹನ ಕರ್ಕೊಬಂದ್ಬಿಟ್ಟು ಒಳಗಡೆ ಬಿಡ್ತಾನೆ. ಆವಾಗ ಎಲ್ಲರೂ ಇವನು ಯಾರು ಕಳ್ಳ ಅಂತ ನೋಡ್ತಾ ಇರಬೇಕಾದ್ರೆ ತಾತ ಬೈತಾ ಇರ್ತಾರೆ. ನೋಡ್ದ ನನ್ನ ಮೊಮ್ಮಗ ಯಾವ ರೀತಿ ಕರ್ಕೊಬಂದಿದ್ದಾನೆ ಕಳ್ಳನ್ನ ಅಂತ. ನಿನ್ನ ಮಗನ ಥರ ಏಡಿ ಅಲ್ಲ, ಉತ್ತರ ಪೌರುಷ ಅಲ್ಲ, ನನ್ನ ಮೊಮ್ಮಗ ಯಾವತ್ತು ಸಿಂಹದ ಮರಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ದಶರಥ ಬಂದ್ಬಿಟ್ಟು, ಅಲ್ಲ ನಮ್ಮನೆ ಮಗುನ ನೀನು ಕಿಡ್ನಾಪ್ ಮಾಡಿದೆಯಲ್ಲ, ನೀನು ಯಾವನು, ನಮ್ಮನೆಗೆ ಬರೋಕ್ಕೆ ಏನು ಸಂಬಂಧ ನಿನಗೆ ಅಂತ ಬೈತಾ ಇರ್ತಾರೆ. ಆವಾಗ ತಾತ ಹೇಳ್ತಾ ಇರ್ತಾರೆ, ಮುಖವಾಡ ಹಾಕಿರೋದನ್ನ ತೆಗಿ ಆಯ್ತಾ, ಯಾವನ್ ನೋಡೇ ಬಿಡೋಣ ಅಂತ ಅಂದಾಗ ಈ ಕಡೆ ಸಿದ್ದು ಮುಖಕ್ಕೆ ಖರ್ಚಿಪ್ ಕಟ್ಟಿರೋ ನರಸಿಂಹನ ಬಿಚ್ಚಿದಾಗ ಈ ಕಡೆ ಶಾರದಾಗೆ ಅವನನ್ನು ನೋಡಿ ತುಂಬ ಶಾಕ್ ಆಗುತ್ತೆ, ಆಶ್ಚರ್ಯ ಆಗುತ್ತೆ. ಆವಾಗ ಏನು ನೀನಾ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರಬೇಕಾದ್ರೆ ತಾತ ಹೋಗ್ಬಿಟ್ಟು, ಶಾರದಾ ಇವ್ರು ನಿನಗೆ ಗೊತ್ತಾ, ಹೇಳು ಶಾರದೆ ಅನ್ಬೇಕಾದ್ರೆ, ಗೊತ್ತಿಲ್ದಲೇ ಏನು ಅಪ್ಪ ಇವನು ನನ್ನನ್ನು ಮತ್ತು ನನ್ನ ಮಗುನ ಜೀವಂತವಾಗಿ ಹಾಳು ಮಾಡಬೇಕು ಅಂತಲೇ ಬದುಕಿದ್ದಾನೆ ಅಂತ ಬೈತಾ ಇರ್ತಾಳೆ. ಹಾಗೆ ಮನೆಯವರೆಲ್ಲರೂ ಸಹ ಆಶ್ಚರ್ಯದಿಂದ ಅವನನ್ನೇ ನೋಡ್ತಾ ಇರಬೇಕಾದ್ರೆ ಶಾರದೆ ಮಾತ್ರ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ಕನಸಲ್ಲೂ ಸಹ ಇವನನ್ನು ನೆನೆಸ್ಕೊಳಕ್ಕಾಗದಂಥ ಜೀವ ಇದು ಆಯಿತಾ, ಇವನು ನನ್ನ ಜೀವಕ್ಕೆ ಅಂಟು ರೋಗ ಇವನು ಅಂತ ಕಣ್ಣೀರು ಹಾಕ್ಕೊಂಡು ಬೈತಾ ಇರಬೇಕಾದ್ರೆ ನರಸಿಂಹ ದಪ್ಪ ದಪ್ಪ ಕಣ್ಣು ಬಿಡ್ಕೊಂಡು ಹಾಗೆ ಶಾರದೆನ ಗುರಾಯಿಸ್ತಾ ಇರ್ತಾನೆ. ನನ್ನ ದುರಾದೃಷ್ಟಕ್ಕೆ ನನ್ನ ದೀಪುಗೆ ಅಪ್ಪ ಅನ್ನಿಸ್ಕೊಂಡಿರೋ ದೊಡ್ಡ ಕ್ರಿಮಿ ಇವನು ಅಂತ ಹೇಳಿದಾಗ ಎಲ್ಲರಿಗೂ ಸಹ ಶಾಕಾಗಿ ಹಾಗೆ ನರಸಿಂಹನ ನೋಡ್ತಾ ಇರ್ತಾರೆ. ಈ ಕಡೆ ಸುಮಿತ್ರಾ ಕೇಳ್ತಾ ಇರ್ತಾಳೆ, ಏನು ಹೇಳ್ತಾ ಇದೆಯಾ ಶಾರದಾ ಅನ್ಬೇಕಾದ್ರೆ, ಹೌದಮ್ಮ ನಾನು ಹೇಳ್ತಾ ಇರೋದು ನಿಜ ಆಯಿತಾ, ಇವನು ನನ್ನ ದೀಪನ ನಡು ನೀರಲ್ಲಿ ಕೈ ಬಿಟ್ಟು ಬೇರೆ ಯಾವಳನ್ನ ಪೇಟೆಯಲ್ಲಿ ಬಂದು ಮದುವೆಯಾಗಿ ಇದ್ದಾನೆ ಅಂತ ಅಂದಾಗ ಮನೆಯವರೆಲ್ಲರೂ ಸಹ ಶಾಕಾಗಿ ಹಾಗೆ ಶಾರದಾನ ನೋಡ್ತಾ ಇರ್ತಾರೆ. ಅಷ್ಟು ಸಾಲದು ಅಂತ ಇವಾಗ ನಮ್ಮ ನೆಮ್ಮದಿನೂ ಸಹ ಹಾಳು ಮಾಡೋಕ್ಕೆ ಮತ್ತೆ ನನ್ನ ಜೀವನದಲ್ಲಿ ಬಂದಿರೋ ಪಾಪಿ ಇವನು ಅಂತ ಕಣ್ಣೀರು ಹಾಕ್ಕೊಂಡು ಬೈತಾ ಇರ್ತಾಳೆ. ಈ ಕಡೆ ತಾತ ಶಿವನಾರಾಯಣಗೂ ಸಹ ತುಂಬ ಕೋಪ ಬಂದ್ಬಿಟ್ಟು, ಅಲ್ಲ ಕಣೋ ಇಂಥ ಹೆಣ್ಮಗನ ನೀನು ಜೀವನ ಪೂರ್ತಿ ಕಣ್ಣೀರು ಹಾಕ್ಸಿದ್ಯಲ್ಲ, ನಿನಗೆ ನಾಚಿಕೆ ಆಗಲ್ವ, ನಿನ್ನ ಯಾವನು ನಮ್ಮನೆಗೆ ಬರೋಕ್ಕೆ ಹೇಳಿದ್ದು ಅಂತ ಬೈತಾ ಇರ್ತಾರೆ. ಅವಾಗ ಮತ್ತೆ ಸುಮಿತ್ರನು ಸಹ ಮತ್ತೆ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ಮಾವ ಅವತ್ತು ದೇವಸ್ಥಾನದಲ್ಲಿ ತಾಳಿನ ಕಿತ್ಕೊಂಡು ಇವಳನ್ನ ಕಣ್ಣೀರು ಹಾಕ್ಸಿದ್ದು ಈ ದೊಡ್ಡ ಪಾಪಿನೇ ಅಂತ ಅವಳು ಸಹ ಬೈತಾ ಇರಬೇಕಾದ್ರೆ ನರಸಿಂಹ ಹಾಗೆ ಸುಮಿತ್ರನ್ನೇ ನೋಡ್ತಾ ಇರಬೇಕಾದ್ರೆ, ಈ ಜನ್ಮದಲ್ಲಿ ಇವನಿಗೆ ಬುದ್ಧಿ ಬರಲ್ಲ ಮಾವ ಅಂತ ಬೈಬೇಕಾದ್ರೆ ಅವನಿಗೆಲ್ಲಿ ಬುದ್ಧಿ ಬರುತ್ತೆ ಅಂತ ನಾರಾಯಣ ಸಹ ಹೇಳ್ತಾ ಇರ್ತಾರೆ. ಆಗ ಶಾರದಾ ಮತ್ತೆ ಕೋಪ ಮಾಡಿಕೊಂಡು, ಹೆಣ್ಮಗು ಹುಟ್ಟಿದೆ ಅಂತ ನಡು ನೀರಲ್ಲಿ ಬಿಟ್ಟೋದೆಲ್ಲೋ ಪಾಪಿ, ಇವಾಗ ನನ್ನ ಮಗಳು ಬೇಕಾ ನಿನಗೆ, ಅದಕ್ಕೆ ನೀನು ಕಿಡ್ನಾಪ್ ಮಾಡೋಕ್ಕೆ ಬಂದಿದ್ದೀಯಾ ಅಂತ ಬೈತಾ ಇರ್ತಾಳೆ. ಹಾಗೆ ಶಾರದಾ ಮತ್ತೆ ಕೋಪ ಮಾಡಿಕೊಂಡು, ನೋಡು ಇನ್ನೊಂದ್ಸಲ ನನ್ನ ಮಗಳು ವಿಷಯಕ್ಕೆ ಬಂದರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ನರಸಿಂಹನು ಸಹ ತುಂಬ ಕೋಪ ಮಾಡಿಕೊಂಡು, ಏನು ಹೇಳ್ತಾ ಇದೆಯಾ ಆಯಿತಾ, ನನ್ನ ಮಗಳು ಅಂತ ಯಾವಾಗಲೂ ಹೇಳ್ತಾ ಇದೆಯಲ್ಲ, ಅವಳೇನು ಗಾಳಿಯಿಂದ ತೂರ್ಕೊಂಡು ಬಂದು ನಿನ್ನ ಮಡ್ಲಿಗೆ ಬಿದ್ದಿದ್ದಾಳ ಅಂತ ಬೈಕೊಂಡು, ಅವಳು ನೋಡು ನನಗೂ ಮಗಳೇ, ನಾನು ಏನು ಬೇಕಾದರೂ ಮಾಡ್ಕೋತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಸಹ ಶಾಕಾಗಿ ಹಾಗೆ ನರಸಿಂಹನ ನೋಡ್ತಾ ಇದ್ರೆ ಶಾರದಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ನರಸಿಂಹನ ಕೆನ್ನೆಗೆರಡು ಒದೆ ಬಿಟ್ಟು ಎಲ್ಲರೂ ಸಹ ಆಶ್ಚರ್ಯದಿಂದ ಶಾರದಾನ ಕೋಪನ ನೋಡ್ತಾ ಇರಬೇಕಾದ್ರೆ ಶಾರದಾ ಮತ್ತೆ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ, ದೊಣ್ಣೆ ನನ್ನ ಅಪ್ಪನ ನಾಯಕನು ಸಹ ಪರ್ಮಿಷನ್ ಕೇಳ್ದಲೇ ಇರ್ಬೋದು, ಆದರೆ ಅವಳು ನನ್ನ ಮಗಳು ಆಯಿತಾ, ನನ್ನ ಪರ್ಮಿಷನ್ ನೀನು ಕೇಳಲೇಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ನರಸಿಂಹ ಗುರಾಯಿಸ್ಕೊಂಡು ಹಾಗೆ ಶಾರದಾನ ನೋಡ್ತಾ ಇರ್ತಾನೆ. ನೋಡು ನನ್ನ ಒಪ್ಪಿಗೆ ಇಲ್ದಲೆ, ನನ್ನ ಅಪ್ಪಣೆ ಇಲ್ದಲೆ, ಹಾಗೆ ನನ್ನ ಮಗಳು ಒಪ್ಪಿಗೆ ಇಲ್ದಲೆ ನೀನು ಅವಳನ್ನ ಕಣ್ಣೆತ್ತು ಸಹ ನೋಡಂಗಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ನರಸಿಂಹ ಕೋಪ ಮಾಡಿಕೊಂಡು ಹಾಗೆ ಕೆನ್ನೆನ ಇಟ್ಕೊಂಡು, ನನ್ನ ಕೆನ್ನಿಗೆ ಹೊಡಿತೀಯಲ್ವಾ, ಈ ದೊಡ್ಡ ಮನುಷ್ಯನ ಜೊತೆ ಸುತ್ತಾಡ್ತಿದೆಯಲ್ವಾ ಅಂತ ಸಿದ್ದು ಮುಖ ನೋಡಿಕೊಂಡು ಹಾಗೆ ದಶರಥ ಮುಖ ನೋಡಿಕೊಂಡು, ದುಡ್ಡಿರೋರು ಸಿಕ್ಕಿದ್ದಾರೆ ಅಂತ ಈ ಥರ ಎಲ್ಲ ಜೋಕ್ ಮಾಡ್ತಿದ್ಯಾ, ಜಂಬ ತೋರಿಸ್ತಿದ್ಯಾ ಅಂತ ಬೈತಾ ಇರಬೇಕಾದ್ರೆ ಶಾರದಾ ನರಸಿಂಹನ ಮುಖನೇ ನೋಡ್ತಾ ಇರ್ತಾಳೆ. ಆವಾಗ ಕಂಡೋರ್ ಮೇಲೆಲ್ಲ ಇದೆಯಲ್ಲ, ನಾಚಿಕೆ ಆಗಲ್ವಾ ಇಂಥವ್ರ ಮನೇಲಿ ಇದೆಯಾ ಅಂತ ಹೇಳ್ತಾ ಇರಬೇಕಾದ್ರೆ ಶಿವನಾರಾಯಣ್ ತಾತ ಕೋಪ ಮಾಡಿಕೊಂಡು, ಬಾ, ಯಾರ ಬಗ್ಗೆ ಏನು ಮಾತಾಡ್ತಾ ಇದೆಯಾ, ಅವಳು ಯಾರ ಮನೇಲಿ ಇದ್ದಾಳೆ ಅನ್ನೋದನ್ನು ಮೊದಲು ನೀನು ಅರ್ಥ ಮಾಡ್ಕೊ, ನನ್ನ ಮುಂದೆ ಈ ಥರ ಮಾಡ್ತಾ ಇದೆಯಲ್ಲ, ಮುಚ್ಚು ಬಾಯಿ, ಮಾತಾಡ್ಕೂಡ್ದಂತ ಹೇಳ್ತಾ ಇರ್ತಾರೆ. ಈ ಕಡೆ ನರಸಿಂಹನು ಸಹ ಕೋಪ ಮಾಡಿಕೊಂಡು, ಮುಚ್ಚ್ರಿ ಬಾಯಿ ಆಯಿತಾ, ನೀವು ದೊಡ್ಡವರಾದರೆ ನನಗೇನ್ರಿ ಆಗಬೇಕಾಗಿದೆ, ಇವಳ ಬಗ್ಗೆ ನಾನು ಏನೋ ಹೇಳ್ಬೇಕು ಅದನ್ನು ಹೇಳ್ತೀನಿ ಕೇಳ್ಕೊಳ್ಳಿ ಆಯಿತಾ, ಏನೇ ನೀನು ಊರಲ್ಲೇ ಬಿದ್ದಿರು ಅಂತಂದರೆ ಇವು ಮನುಷ್ಯನ ಜೊತೆ ದೊಡ್ಡ ಮನುಷ್ಯನ ಜೊತೆ ಸುತ್ತಾಡೋಕ್ಕೆ ಪೇಟೆಗೆ ಬಂದಿದ್ದೀಯ ನೀನೇನು ಕಮ್ಮಿನೇನೆ, ಇವಾಗ ಏನೇ ಹೇಳ್ತೀಯ ನೀನು ಅಂತ ಬೈತಾ ಇರಬೇಕಾದ್ರೆ ಶಾರದಾ ತುಂಬ ಕೋಪ ಮಾಡಿಕೊಂಡು ಹಾಗೆ ಆಶ್ಚರ್ಯದಿಂದ ಹಾಗೆ ನರಸಿಂಹನ ನೋಡ್ತಾ ಇರ್ತಾಳೆ. ಈ ಕಡೆ ಸಿದ್ಧರಿಗೂ ಸಹ ತುಂಬ ಕೋಪ ಮಾಡಿಕೊಂಡು ನರಸಿಂಹನ ನೋಡ್ತಾ ಇರ್ತಾನೆ. ಏನೇ ನನ್ನೇ ನೋಡ್ತಾ ಇದೆಯಾ ಆಯಿತಾ, ನಿನಗೆ ಏನೇನು ಬೇಕೋ ಅದೆಲ್ಲ ಸಿಕ್ಕಿದೆ ತಾನೆ, ಇನ್ಮೇಲೆ ದೀಪು ನಿನಗೆ ಯಾಕೆ, ಬಾಯಿ ಮುಚ್ಕೊಂಡು ಬಿದ್ದಿರು, ನಾನು ದೀಪನ ಕರ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಸಿದ್ದು ತುಂಬ ಕೋಪ ಮಾಡಿಕೊಂಡು ನರಸಿಂಹನ ಕಾಲರ್ ಹಿಡ್ಕೊಂಡು ಹೇಳ್ತಾ ಇರ್ತಾನೆ, ಏನು ಮಾತಾಡ್ತಿದ್ದೀಯ ನೀನು, ಯಾರ ಬಗ್ಗೆ ಮಾತಾಡ್ತಾ ಇದೆಯಾ, ನಿನ್ನ ಥರ ಚೀಪಾಗಿ ಮಾತಾಡೋಕ್ಕೆ ನನಗೂ ಬರುತ್ತೆ, ಆದರೆ ನಾನು ಮಾತಾಡಲ್ಲ, ಯಾಕೆಂದರೆ ನಮ್ಮ ಮನೇಲಿ ನನಗೆ ಸಂಸ್ಕಾರ ಕಳಿಸ್ಕೊಟ್ಟಿದ್ದಾರೆ, ನಿನ್ನ ಥರ ಅಲ್ಲ ಅಂತ ಕೊಳ್ಪಟ್ಟಿ ಇಟ್ಕೊಂಡು ಕೋಪ ಮಾಡಿಕೊಂಡು ಬೈತಾ ಇರ್ತಾನೆ.
ಅಲ್ಲ ಕಣೋ, ಕಳ್ಳನ ಥರ ಬಂದು ಮಗುನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ? ಅದರಲ್ಲೂ ಶಾರದವ್ರ ಬಗ್ಗೆ ಕೆಟ್ಟದಂಗೆ ಮಾಡ್ತಾ ಇದೆಯಲ್ಲ, ನೀನು ಮಾತಾಡಿದ್ದೆಲ್ಲ ಸರಿ ಅಂತ ನಿನಗೆ ಅನ್ನಿಸ್ತಿದೆಯಾ? ಈ ಥರ ಮಾಡೋಕ್ಕೆ ನಾಚಿಕೆ ಆಗಲ್ವಾ ಅಂತ ಸಿದ್ದು ಕೋಪ ಮಾಡಿಕೊಂಡು ಬೈತಿರ್ಬೇಕಾದ್ರೆ ಶಾರದನೂ ಸಹ ಕಣ್ಣೀರು ಹಾಕೊಂಡು ಕೋಪ ಮಾಡಿಕೊಂಡು, ಇವತ್ತು ನಿನಗೆ ಎಂಥ ಪರಿಸ್ಥಿತಿ ನೋಡು ಆಯಿತಾ, ಈ ಪರಿಸ್ಥಿತಿ ಮಗುನ ಹೊತ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ. ಈಗ ನನ್ನ ನೋವು ಸಹ ನಿನಗೆ ಒಂದಿನಲ್ಲ ಒಂದಿನ ತಟ್ಟುತ್ತೆ, ಈ ಪರಿಸ್ಥಿತಿ ನಿನಗೂ ಬಂದೇ ಬರುತ್ತೆ ನೋಡು ಬೇಕಾದ್ರೆ ಅಂತ ಶಾಪ ಆಗ್ತಾ ಇರ್ತಾಳೆ. ಹಾಗೆ ಮತ್ತೆ ಶಾರದಾ ಕೋಪ ಮಾಡಿಕೊಂಡು, ಹೆಣ್ಮಕ್ಳು ಕಣ್ಣೀರಿನ ಶಾಪ ಏನು ಅಂತ ನಿನಗೆ ಗೊತ್ತಾಯ್ತಾ ಇವಾಗಾದ್ರೂ ಅನ್ಬೇಕಾದ್ರೆ? ಮುಚ್ಚೆ ಬಾಯಿ ಅನ್ಬೇಕಾದ್ರೆ, ಮುಚ್ಚೋಲೋ ಬಾಯ, ನಾನು ಯಾಕೋ ನಿನ್ನ ಬಾಯಿ, ನೀನು ಹೇಳಿದ ತಕ್ಷಣ ಬಾಯಿನ ನಾನು ಮುಚ್ಚಬೇಕು ಅಂತ ಇವಳು ಸಹ ಜೋರಾಗಿ ಮಾತಾಡ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಸಹ ಆಶ್ಚರ್ಯವಾಗಿ ಶಾರದನ್ನ ನೋಡ್ತಾ ಇರ್ತಾರೆ. ಅಲ್ಲ, ನಾನು ಯಾರನ್ನಾದ್ರೂ ಮೋಸ ಮಾಡಿದ್ದೀನ, ಅಥವಾ ಯಾರನ್ನಾದ್ರೂ ಬೀದಿಲಿ ಬಿಟ್ಟಿದ್ದೀನಿ, ಅಥವಾ ಹೆಣ್ಮಗು ಹುಟ್ಟಿದೆ ಅಂತ ಕಾರಣಕ್ಕೆ ಅವಳನ್ನೇನಾದರೂ ಬೀದಿಲಿ ಬಿಟ್ಟು ಏನಾದರೂ ಹೋಗಿದ್ದೀನ? ಹೇಳೋ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳೋ. ನಿನ್ನನ್ನು ಯಾವತ್ತೋ ಬಿಟ್ಟು ನೀನೊಂದು ದೊಡ್ಡ ಕ್ರಿಮಿ ಅಂತ ನನ್ನ ಕನಸಿಂದಲೂ ಸಹ ತೆಗೆದಾಕಿ ನನ್ನ ಜೀವನನ ನಾನು ಕಟ್ಕೊಂಡು ಹೇಗೋ ನಾನು ಪಡ್ತಾ ಇದ್ದೀನಿ. ಇವಾಗ ಯಾಕೋ ಬಂದು ಈ ಥರ ತೊಂದರೆ ಕೊಡ್ತಾ ಇದ್ದೀಯ ಅಂತ ಅಂದಾಗ ಮನೆಯವರೆಲ್ಲರೂ ಸಹ ಕಣ್ಣೀರು ಹಾಕ್ತಾ ಇರ್ತಾರೆ. ನನಗೆ ಕಷ್ಟ ಅಂತ ಬಂದಾಗ ಒಂದು ದಿನವೂ ನೀನು ಸಹಾಯ ಮಾಡಲಿಲ್ಲ ಆಯಿತಾ, ಕಣ್ಣೆತ್ತು ಸಹ ನನಗೆ ನೋಡಲಿಲ್ಲ, ಯಾವ ಹೆಲ್ಪು ಮಾಡಲಿಲ್ಲ ಅಂದಮೇಲೆ ಇವಾಗ ಯಾಕೋ ಬಂದಿದೆಯಾ ಅಂತ ಕಣ್ಣೀರು ಹಾಕ್ಕೊಂಡು ಬೇಡ್ತಾ ಇರ್ತಾಳೆ. ಹಾಗೆ ಕಣ್ಣೀರು ಹಾಕ್ಕೊಂಡು ಮತ್ತೆ ಹೇಳ್ತಾ ಇರ್ತಾಳೆ, ಆ ದುರಂಕಾರಕ್ಕೆ ನಿನಗೆ ಇವತ್ತು ಉತ್ತರ ಸಿಗ್ತಿದೆ ಅಲ್ವಾ, ಇವಾಗ ನಿನಗೆ ಮಗಳು ಬೇಕಾಗಿದ್ದಾಳೆ ಅಲ್ವಾ? ಮತ್ತೆ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ, ಒಂದು ಮಾತನ್ನ ನೀನು ಚೆನ್ನಾಗಿ ನೆನ್ಪಿಟ್ಕೋ ಆಯಿತಾ, ನೀನು ಜಪ್ಪಯ್ಯ ಅಂದರೂ ಸರಿ, ನೀನು ಯಾವುದೇ ರೀತಿಲಿ ಬಂದರೂ ಸರಿ, ನನ್ನ ಮಗಳು ನಿನಗೆ ಯಾವುದೇ ಕಾರಣಕ್ಕೂ ಸಿಗಲ್ಲ ಅಂತ ಚಾಲೆಂಜ್ ಮಾಡಿ ಹೇಳ್ತಾ ಇರ್ತಾಳೆ. ಆಗ ಅವಳ ಮಾತನ್ನ ಕೇಳ್ಕೊಂಡು ತುಂಬ ಕೋಪ ಮಾಡ್ಕೊಂಡಿರೋ ನರಸಿಂಹ ಹಾಗೆ ಗುರಾಯಿಸ್ತಿರ್ಬೇಕಾದ್ರೆ, ಮಗಳು ಜವಾಬ್ದಾರಿನೇ ಒತ್ಕೊಂಡಲ್ಲೇ ಇರೋ ನಿನ್ನಂಥವನಿಗೆ ಮಗಳು ಅನ್ನೋ ಹೇಳೋ ಅರ್ಹತೆಯೂ ಸಹ ಇರಲ್ಲ ಅಂತ ಬೈತಾ ಇರ್ತಾಳೆ. ನಿನ್ನಂಥ ರಾಕ್ಷಸ ನೆರಳು ನನ್ನ ಮಗಳ ಮೇಲೆ ಬೀಳೋದು ನನಗಿಷ್ಟ ಇಲ್ಲ, ಹೊರಟೋಗು ಅಂತ ಕತ್ತಿಟ್ಕೊಂಡು ನರಸಿಂಹನ ದೂಕೆ ಬಿಟ್ಟು ಓಡೋಗಿ ದೀಪು ಪುಟ್ಟನ ತಪ್ಕೊಂಡು ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ಈ ಕಡೆ ನರಸಿಂಹ ಗುರಾಯಿಸ್ಕೊಂಡು ಹಾಗೆ ಶಾರದನ ನೋಡ್ತಾ ಇರ್ತಾರೆ. ಮನೆಯವರೆಲ್ಲರೂ ಸಹ ಶಾರದಾಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.